ಒಳ್ಳೇದಾಗ್ಬೋದು, ಕರ್ನಾಟಕದಲ್ಲೇ ಕಾಂಗ್ರೆಸ್ ಬೆಳಿಬೋದು ಮತ್ತು ಜನನೂ ನಂಬ್ತಾ ಇದ್ದಾರೆ ಗ್ಯಾರಂಟಿಯಿಂದ ಮತ್ತೊಂದು ಕಾರಣಕ್ಕಾಗಿ. ಇಂಥ ಒಂದು ಸಂದರ್ಭದಲ್ಲೇ ಈ ಒಂದು ಜಗಳ ನಾ ಬಿಡೆ ನಾನು ಹಿಡೆ ಅನ್ನುವಂಥ ಮಾತನ್ನೆಲ್ಲ ನಿಜವಾಗಿಯೂ ಇದು ಕಾಂಗ್ರೆಸ್ಸಿಗೆ ಆಪತ್ತಿನ ಸಮಯ. ಜೊತೆಗೆ ಇಲ್ಲಿಯ ನಾಗರಿಕರಿಗೂ ಕೂಡ, ಯಾಕಂದ್ರೆ ಒಂದು ಒಳ್ಳೆಯ ಸರ್ಕಾರ ಸಿಗ್ತಾ ಇಲ್ಲವಲ್ಲ. ಇಲ್ಲೇ ಎಲ್ಲ ಸರ್ಕಾರಗಳು ಕೇವಲ ಅಧಿಕಾರಕ್ಕಾಗಿ ಸಿಕ್ಕಾಡ್ತಾ ಇದ್ದಾವೆ. ಮುಖ್ಯಮಂತ್ರಿಗಳಿಗಾಗಿಯೋ ಮತ್ತೊಂದಕ್ಕೋ ಮುಗಿದೊಂದಕ್ಕೋ ತಿಕ್ಕಾಡೋದನ್ನು ತಿಕ್ಕಾಟ ಮಾಡೋದನ್ನು ಗಮನಿಸಿದಾಗ ಇವ್ರಿಗೆ ಯಾರಿಗೂ ಜನಪರವಾದ ಕಾಳಜಿ ಇಲ್ಲವೇನಪ್ಪ. ಇವರೆಲ್ಲರೂ ಅಧಿಕಾರಕ್ಕಾಗಿ ಬಿಡದಾಡುವಂಥವರ ಅನ್ನುವಂಥ ಕಾಂಗ್ರೆಸ್ಸಲ್ಲಿ, ಬಿ ಜೆ ಪಿಯಲ್ಲಿ, ಜೆ ಡಿ ಎಸ್ಸಲ್ಲಿ ಎದ್ದ ತಕ್ಷಣ ಹತ್ತಿದ್ದೇವೆ ನಾವು. ಇವತ್ತು ನೋಡ್ರಿ, ಒಂದು ಕಡೆ ಕಾಂಗ್ರೆಸ್ನಲ್ಲೇ ಈ ಗುದ್ದಾಟ ನಡೆದಿದ್ರೆ, ಇನ್ನೊಂದು ಕಡೆ ಬಿ ಜೆ ಪಿಯಲ್ಲೇ ಅಲ್ಲಿ ಅದೇ ರೀತಿಯಾದಂಥದ್ದು. ಒಂದು ಕಡೆ ಯಡಿಯೂರಪ್ಪನವರು ತನ್ನ ಮಗನ ಅಧಿಕಾರ ತರಬೇಕು ಅಂತೇಳಿ, ಅದೇ ಕಾಲಕ್ಕೆ ಕುಮಾರಸ್ವಾಮಿಗಳು ನನ್ನ ಮಗನದು ನಾನು ಅಧಿಕಾರ ಬರಬೇಕು ಮುಖ್ಯಮಂತ್ರಿ ಹಾಕೋಣ ಅಂತ ತಲೆ ಸಿಕ್ಕಾಟ ನಡೆದು. ಬಿ ಜೆ ಪಿನೂ ಒಳಗೆ ಸಿಕ್ಕಾಟಗಳಿದ್ದಾವೆ. ಆದರೂ ಈ ಒಂದು ನಮ್ಮ ಯತ್ನಾಳ್ ಹೋದ್ಮೇಲೆ ಆ ಒಂದು ತಿಕ್ಕಾಟ ಕಡಿಮೆ ಆಗಿದಪ್ಪ ಅನ್ನೋದ್ರೊಳಗೆ ಜೆ ಡಿ ಎಸ್ಗೆ ಬಂದಿರುವಂಥ ಯತ್ನಾಳರು ಹೊಸ ರೀತಿಯಾದ ತಿಕ್ಕಾಟ ಶುರು ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ಎಲ್ಲ ರಾಜಕಾರಣಿಗಳು, ಕಾಂಗ್ರೆಸ್ಸಿಂದ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ತಮ್ಮ ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಜನಕ್ಕಾಗಿ ಅಲ್ಲ ಅನ್ನೋದು ಇವೆಲ್ಲದರಿಂದ ಸ್ಪಷ್ಟ ಆಗ್ತಾಯಿದೆ. ಅದಕ್ಕೆ ಇವತ್ತು ಜನನೂ ವಿಚಾರ ಮಾಡಬೇಕಾಗಿದೆ. ಇಂಥ ಸರ್ಕಾರಗಳು ಬೇಕಾ ನಮಗೆ ಅನ್ನುವಂಥ. ಇವತ್ತಿನ ನಮ್ಮ ರೈತರು, ನಮ್ಮ ದುಡಿಯುವಂಥ ವರ್ಗ, ಕೂಲಿಕಾರರು, ಕಾರ್ಮಿಕರು, ಈ ದೇಶದ ಈ ನಾಡಿನ 90% ಜನ ಇದ್ದಾರೆ ಅವರು.